ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ಅಂತೂ ಇಂತೂ ಸ್ನೇಹಿತರೆ KSRTC ಬಸ್ ಸರ್ವರ್ ಓಪನ್ ಆಗಿದೆ. ಮೊದಲೆಲ್ಲ KSRTC ಬಸ್ ಹಾಕಲಿಕ್ಕೆ ಸೇವಾ ಸಿಂಧು ಲಾಗಿನಲ್ಲಿ ನೀವು ಪ್ರಯತ್ನ ಪಟ್ಟಿರ್ಬೋದು, ಅಲ್ಲಿ OTP ಬರ್ತಾ ಇರಲಿಲ್ಲ. ಇವಾಗ ಎಲ್ಲ ಕೂಡ ರಿಸಾಲ್ವ್ ಮಾಡಿದ್ದಾರೆ. ಈಗ ಸರ್ವರ್ ಇದೆ, ಸ್ವತಃ ಮೊಬೈಲ್ನಲ್ಲಿ ನೀವೇ ಕೂಡ ಈ ಒಂದು ಫ್ರೀ ಬಸ್ ಪಾಸ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಸಂಪೂರ್ಣವಾಗಿ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸ್ನೇಹಿತರೆ ಬನ್ನಿ ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ ಮೊದಲಿಗೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಸೇವಾ ಸಿಂಧು ಅಂತ ಟೈಪ್ ಮಾಡಿ ಫಸ್ಟ್ ಆಪ್ಷನ್ನೇ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸ್ನೇಹಿತರೆ ವಿದ್ಯಾರ್ಥಿ ಬಸ್ ಪಾಸ್ ಅಂತ ಇದೆ ನೋಡಿ, ಅಲ್ಲಿ 3 ಲಿಂಕ್ಗಳಿದೆ. KSRTC, KKRTC, NWRTC ಅಂತ. ಮಧ್ಯದಲ್ಲಿದೆ ನೋಡಿ KSRTC ಅಂತ. ನೀವು KSRTC ಆಗಿದ್ದರೆ ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ, ತದನಂತರ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಬಸ್ ಪಾಸ್ಗೆ ಅಪ್ಲೈ ಮಾಡಬೇಕು ಅಂದರೆ ಮೊದಲಿಗೆ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಕಳೆದ ಬಾರಿ ಬಸ್ ಪಾಸ್ ಮಾಡಿರ್ತಕ್ಕಂಥವ್ರಿಗೆ ಕಳೆದ ಬಾರಿ ಕೊಟ್ಟಿರ್ತಕ್ಕಂಥ ಬಸ್ ಪಾಸ್ ಫೋನ್ ನಂಬರ್ ಇತ್ತು ಅಂದರೆ ಇಲ್ಲಿ OTP ಮುಖಾಂತರ ಡೈರೆಕ್ಟಾಗಿ ಲಾಗಿನ್ ಮಾಡ್ಕೋಬೋದು. ಒಂದು ವೇಳೆ ನೀವು ಕಳೆದ ಬಾರಿ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ ಇಲ್ಲ, ಹೊಸದಾಗಿ ಬಸ್ ಪಾಸ್ಗೆ ಅಪ್ಲೈ ಮಾಡಬೇಕು. ಹಾಗೆಯೇ ಈ ವರ್ಷ ಫಸ್ಟ್ ಟೈಮ್ ಏನಾದ್ರು ನೀವು ಬಸ್ ಪಾಸ್ಗೆ ಅಪ್ಲೈ ಮಾಡ್ತಾಯಿದ್ದೀರಿ ಅಂದರೆ ರಿಜಿಸ್ಟರ್ ಹೇರ್ ಅಂತ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅಕೌಂಟ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ವೀಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೋಡ್ಕೊಂಡು ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಈಗ ಸ್ನೇಹಿತರೆ ನಾನು ಆಲ್ರೆಡಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಕಳೆದ ಬಾರಿ ಕೊಟ್ಟಿರ್ತಕ್ಕಂಥ ಬಸ್ ಪಾಸ್ ಫೋನ್ ನಂಬರು ನಮ್ಮ ಬಳಿ ಇದೆ, ಅದನ್ನು ಹಾಕಿ ಇಲ್ಲಿ ಗೆಟ್ OTP ಅಂತ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಕೊಟ್ಟಿರೋ ಫೋನ್ ನಂಬರ್ಗೆ ಇಲ್ಲೊಂದು OTP ಬರುತ್ತೆ. OTPನ ಹಾಕಿ ಕೆಳಗಡೆ ಬಂದು ಕಾಣ್ತಿರೋ ಕ್ಯಾಪ್ಸನ್ ಹಾಕಿ ಮತ್ತೆ ಕೆಳಗಡೆ ಬಂದು ಲಾಗಿನ್ ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊತಿದ್ದೀನಿ. ತದನಂತರ ಯಶಸ್ವಿಯಾಗಿ ಲಾಗಿನ್ ಆಗುತ್ತೆ. ಇಲ್ಲಿ ನೀವು ಪ್ರೊಸೀಡ್ ಟು ಅಪ್ಲೈ ಅಂತ ಕ್ಲಿಕ್ ಮಾಡಿ. ಈ ರೀತಿ ಸ್ನೇಹಿತರೆ ಸೇವಾ ಸಿಂಧು ಸರ್ವಿಸ್ ಬಸ್ನ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಡೈರೆಕ್ಟಾಗಿ ಬಸ್ ಪಾಸ್ಗೆ ಅಪ್ಲೈ ಮಾಡೋಂಥ ಆಪ್ಷನ್ ಕೂಡ ಓಪನ್ ಆಗ್ತದೆ. ಒಂದು ವೇಳೆ ಆಪ್ಷನ್ ಓಪನ್ ಆಗಿಲ್ಲ ಅಂದರೆ ನೀವು ಮೇಲ್ಗಡೆ ಅಪ್ಲೈ ಫಾರ್ ಸರ್ವಿಸ್ ಅನ್ನೋ ಆಪ್ಷನ್ ಬಂದು ವೇವಲ್ ಅವೈಲಬಲ್ ಸರ್ವಿಸ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ KSRTC, KKRTC, NWRTC ಈ 3 ಡಿವಿಷನ್ಗೆ ಇಲ್ಲೇ ಕೂಡ 3 ಲಿಂಕ್ಗಳು ಕೂಡ ಸಿಗುತ್ತೆ. ನಾನು KSRTCಗೆ ಅಪ್ಲೈ ಮಾಡ್ತಿರೋದ್ರಿಂದ KSRTC ಅನ್ನೋ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನೀವು KSRTC, KKRTC ಯಾವುದಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಸ್ನೇಹಿತರೆ ಈ ರೀತಿ ಬರುತ್ತೆ. ಇಲ್ಲಿ ಬಂದು ನೀವು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ ಈ ರೀತಿಯಾದಂಥ ಒಂದು ಫಾರ್ಮೆಟ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಶಾಲಾ ಕಾಲೇಜಿಗೆ ಹೋಗಿ ಪ್ರಾಂಶುಪಾಲರ ಅಥವಾ ಮುಖ್ಯೋಪಾಧ್ಯಾಯರ ಬಳಿ ಸೀಲ್ ಆ್ಯಂಡ್ ಸಿಗ್ನೇಚರ್ ಮಾಡ್ಕೊಂಡು ತರಬೇಕಾಗ್ತದೆ. ಈಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಪ್ರೊಸೀಡ್ ಟು ಅಪ್ಲೈ ಅಂತ ನಾನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನಂತರ ಸ್ನೇಹಿತರೆ ಈ ರೀತಿಯಾಗಿ ಒಂದು ಪಾಪಪ್ ಬರುತ್ತೆ. ನಿಮ್ಮ ಬಳಿ ಆಧಾರ್ ಕಾರ್ಡಲ್ಲಿರೋ ಫೋಟೋ ಬಸ್ ಪಾಸಲ್ಲಿ ಬರೋದ್ರಿಂದ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಕೊಂಡು ಹೊಸ ಫೋಟೋನ ಹಾಕ್ಕೊಂಡು ನೀವು ಅಪ್ಲಿಕೇಶನ್ ಹಾಕಿ ಅಂತ ಬರುತ್ತೆ. ನಾನೀಗ ಓಕೆ ಅಂತ ಮಾಡ್ತಾಯಿದ್ದೀನಿ. ನಂತರ ಸ್ನೇಹಿತರೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲಿ ಇನ್ಸ್ಟ್ರಕ್ಷನ್ ಅಂತ ಬರುತ್ತೆ, ಸೂಚನೆಗಳು ಅಂತ. ಇಲ್ಲಿ ರಿಸ್ಟ್ರಿಕ್ಷನ್ಗಳಿದೆ, ಇದೆಲ್ಲ ಒಂದ್ಸರಿ ನೀಟಾಗಿ ಓದ್ಕೊಳ್ಳಿ, ಟೈಮ್ ಆಗುತ್ತೆ, ಅದರಿಂದ ನಾನು ಇದನ್ನ ತೋರಿಸ್ತಾ ಇಲ್ಲ. ತದನಂತರ ಕೆಳಗಡೆ ಬಂದು ಈಗ ಅಪ್ಲಿಕೇಶನ್ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಇಲ್ಲಿ ಸಿಟಿಸನ್ಶಿಪ್ ಅಂತ ಬರುತ್ತೆ, ಇಂಡಿಯನ್ ಸಿಟಿಸನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ಸ್ಟಿಟ್ಯೂಷನ್ ಲೊಕೇಟೆಡ್ ಇನ್ ಅಂತ ಬರುತ್ತೆ, ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಇಲ್ಲಿ ಪಕ್ಕದಲ್ಲಿ ಆಧಾರ್ ಅಥೆಂಟಿಕೇಷನ್ ಅನ್ನೋ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ವಿದ್ಯಾರ್ಥಿ ಆಧಾರ್ ನಂಬರ್ನ ಕೊಟ್ಟು ನೀವು ಇಲ್ಲಿ KYCನ ಮಾಡ್ಕೋಬೇಕಾಗುತ್ತೆ. ಆಧಾರ್ ನಂಬರ್ನ ಹಾಕಿ ಅಲ್ಲಿ ಕನ್ಸಲ್ ಬಾಕ್ಸ್ ಇದೆ, ಕ್ಲಿಕ್ ಮಾಡಿ ಕೆಳಗಡೆ ಬಂದು OTP ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ OTP ಪಡೆಯಿರಿ ಅಂತ ಕ್ಲಿಕ್ ಮಾಡಿ. ಈಗ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಮತ್ತೆ ಒಂದು OTP ಹೋಗುತ್ತೆ. ಆ ಒಂದು OTPನ ಬಾಕ್ಸಲ್ಲಿ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗ್ತದೆ. ಸ್ವಲ್ಪ ಸೆಕೆಂಡ್ಸ್ ವೆಯ್ಟ್ ಮಾಡಿ, ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಆಗುತ್ತೆ. ಈಗ ಸ್ನೇಹಿತರೆ ಇಲ್ಲಿ ಬಂದು ಕ್ಲಿಕ್ ಕೇರ್ ಟು ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ. ಈ ರೀತಿ ಪಾಪ ಬರುತ್ತೆ. ಆಲ್ ಸ್ಟಾರ್ ಮಾರ್ಕ್ ಇರೋವಂಥದ್ದೆಲ್ಲ ಕಂಪಲ್ಸರಿ ಫಿಲ್ ಮಾಡಬೇಕು ಅಂತ. ಈಗ ಫೋನ್ ನಂಬರ್ ಆಪ್ಷನ್ ಬಂದು ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪಾಪ ಬರುತ್ತೆ. ಸಕಲ IDಗೆ ನಿಮ್ಮದು ಒಪ್ಪಿಗೆ ಇದೆ ಅಂತ ಓಕೆ ಅಂತ ಮಾಡಿ. ಮೊದಲು ಈ ಆಪ್ಷನ್ನೇ ಓಪನ್ ಆಗ್ತಿತ್ತಲ್ಲ ಸ್ನೇಹಿತರೆ, ಫೋನ್ ನಂಬರ್ ಹಾಕ್ಲಿಕ್ಕೆ ಹೋದಾಗ ಫೋನ್ ನಂಬರ್ ಆಪ್ಷನ್ ಓಪನ್ ಆಗ್ತಿರಲಿಲ್ಲ, ಇವಾಗ ಓಪನ್ ಆಗ್ತಾಯಿದೆ ನೋಡ್ಬೋದು. ಈಗ ನಾನು OTP ಹಾಕಿ ಓಕೆ ಅಂತ ಮಾಡಿದೆ. ಈಗ ನೀವು ಈಗ ಕೊಟ್ಟಿದ್ದೀರಲ್ಲ ಆ ಒಂದು ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಬಾಕ್ಸಲ್ಲಿ ಹಾಕಿ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಿ ಈ ರೀತಿ ವೆರಿಫೈಡ್ ಅಂತ ಬರಬೇಕು. ನಂತರ ನೆಕ್ಸ್ಟ್ ಸ್ಟೆಪ್ ಬಂದು ಕೋರ್ಸ್ ಕ್ಯಾಟಗರಿ ಅಂತ ಬರುತ್ತೆ. ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ KSRTCಯಲ್ಲಿ ಎಲ್ಲ ಡಿವಿಷನ್ಗೂ ಕೂಡ ಓಪನ್ ಆಗಿದೆ. ಪ್ರೈಮರಿ ಸ್ಕೂಲು, ಹೈಸ್ಕೂಲು, PUC, ಡಿಪ್ಲೊಮೊ, ITI, ಗೌರ್ಮೆಂಟ್ ಡಿಗ್ರಿ ಕಾಲೇಜು, ಪ್ರೊಫೆಷನಲ್ ಕೋರ್ಸಸ್ಸು, ಈವ್ನಿಂಗ್ ಕಾಲೇಜು, ಪ್ರೈವೇಟ್ ಡಿಗ್ರಿ ಕಾಲೇಜು, CBSE, ICI ಎಲ್ಲ ಕೋರ್ಸ್ಗಳು ಕೂಡ ಓಪನ್ ಆಗಿದೆ. ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಪ್ರೈಮರಿ ಸ್ಕೂಲು, ಹೈಸ್ಕೂಲ್ ಅವ್ರು ಅಪ್ಲೈ ಮಾಡ್ತೀನಿ ಅಂತ ಅಂದರೆ ನಿಮ್ಮ ಬಳಿ ಸ್ಯಾಟ್ಸ್ ನಂಬರ್ ಇರಬೇಕು. ಇಲ್ಲಿ ಹೈಸ್ಕೂಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ತರಗತಿಗಳು ಓಪನ್ ಆಗ್ತವೆ. ಅದೇ ರೀತಿ ನೀವು ಪ್ರೈಮರಿ ಸ್ಕೂಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಕ್ಲಾಸ್ ಡೀಟೇಲ್ಸ್ ಅಂತ ಮಾಡಿದ್ರೆ 1 to 7 ಗಂಟೆ ಓಪನ್ ಆಗುತ್ತೆ. ಹಾಗೆಯೇ ನಾನು ಇವಾಗ PUCನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಸ್ನೇಹಿತರೆ. PUCಗೆ ಅಪ್ಲೈ ಮಾಡೋದು ಡೈರೆಕ್ಟಾಗಿ ತೋರಿಸ್ಕೊಡ್ತೀನಿ. ತದನಂತರ ಕ್ಲಾಸ್ ಡೀಟೇಲ್ಸ್ ಅಂತ ಬರುತ್ತೆ. ನೀವು ಇಲ್ಲಿ ಡಿಗ್ರಿ ಅವರು ಕೂಡ ಅಪ್ಲೈ ಮಾಡ್ಬೋದು. ಕ್ಲಾಸ್ ಡೀಟೇಲ್ಸ್ ಬಂದು ಫಸ್ಟ್ ಇಯರ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ದ ಕೋರ್ಸ್ ಅಂತ ಬರುತ್ತೆ. ಇಲ್ಲಿ ನೀವು ಪ್ರೀ ಯೂನಿವರ್ಸಿಟಿ ಕೋರ್ಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಅಂತ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಆಧಾರ್ ಕಾರ್ಡ್ ಇರ್ತಕ್ಕಂಥ ಡಾಟಾ ಇಲ್ಲೇ ನೋಡ್ಬೋದು. ನಿಮ್ಮ ಫೋಟೋ, ನಿಮ್ಮ ಹೆಸರು, ನಿಮ್ಮ ವಿಳಾಸ, ಡೇಟ್ ಆಫ್ ಬರ್ತು ಎಲ್ಲ ಕೂಡ ಫೆಚ್ ಆಗುತ್ತೆ. ಕೆಳಗಡೆ ಬಂದು ಕ್ಯಾಟಗರಿ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ SC ST ಅದರ್ಸ್ ಅಂತ ಇದೆ. SC ಅಂತ ಸೆಲೆಕ್ಟ್ ಮಾಡ್ಕೊಂಡು ST ಅಂತ ಮಾಡ್ಕೊಂತು ಅಂದರೆ ನೀವು ID ನಂಬರ್ ಹಾಕಬೇಕು. ಅದರ್ಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಯಾವುದೇ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಹಾಕೋ ಅವಶ್ಯಕತೆ ಇಲ್ಲ. ನಂತರ ಸ್ನೇಹಿತರೆ ಕೆಳಗಡೆ ಬಂದು ಎಂಟರ್ ದ ಸ್ಟೂಡೆಂಟ್ ID ಅಂತ ಕೇಳುತ್ತೆ. ಇಲ್ಲಿ ನೀವು ಪ್ರೈಮರಿ ಸ್ಕೂಲಿಂದ ಹೈಸ್ಕೂಲ್ ತನಕ ಇಲ್ಲಿ ಸ್ಯಾಟ್ ನಂಬರ್ ಎಂಟ್ರಿ ಮಾಡಬೇಕು. ಡಿಗ್ರಿ ಆಗಿತ್ತು ಅಂದರೆ UC MSc ID ಬರುತ್ತೆ. ಹಾಗೆಯೇ ಪ್ರೊಫೆಷನಲ್ ಕೋರ್ಸಸ್ಗೆ ಯಾವುದು ಸ್ಟೂಡೆಂಟ್ ID ನಂಬರ್ ಅಂತ ಕೊಟ್ಟಿರ್ತಾರೆ, ಅದನ್ನು ಹಾಕಬೇಕಾಗ್ತದೆ. ನೀವು ಇಲ್ಲಿ ಪ್ರೈಮರಿ ಸ್ಕೂಲರ್ ಆಗಿತ್ತು ಅಂದರೆ ನಿಮ್ಮ ಸ್ಯಾಟ್ ನಂಬರ್ ಹಾಕಿ ಜಸ್ಟ್ ಫೆಚ್
ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ನಿಮ್ಮ ಕ್ಲಾಸು ಎಲ್ಲ ಡೀಟೇಲ್ಸು ಅದೇ ಫೆಚ್ ಮಾಡ್ಕೊಳ್ಳುತ್ತೆ. ನೀವು ಇಲ್ಲಿ ನಾನು ಟೈಪ್ ಮಾಡ್ತಿದ್ದೀನಲ್ಲ ಆ ರೀತಿ ಮ್ಯಾನುವಲಾಗಿ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. PUC ಮೇಲ್ಪಟ್ಟವರು ಮ್ಯಾನುವಲಾಗಿ ಟೈಪ್ ಮಾಡಬೇಕಾಗುತ್ತೆ. ಸ್ಟೂಡೆಂಟ್ ID ಕಾಲಮ್ಗೆ ನಿಮ್ಮ ಸ್ಟೂಡೆಂಟ್ ID ನಂಬರ್ ಹಾಕಿ, ಹಾಗೆಯೇ ಸ್ಟೂಡೆಂಟ್ ನೇಮ್ ಅಂತ ಕೇಳುತ್ತೆ, ಸ್ಟೂಡೆಂಟ್ ಹೆಸರನ್ನ ಹಾಕಬೇಕು. ಸ್ಟೂಡೆಂಟ್ ಅಡ್ರೆಸ್ ಅಂತ ಬರುತ್ತೆ, ನಿಮ್ಮ ಸಂಪೂರ್ಣ ವಿಳಾಸನ ಇಲ್ಲಿ ಟೈಪ್ ಮಾಡಿ, ನಿಮ್ಮ ಗ್ರಾಮ, ಹೋಬಳಿ, ಪೋಸ್ಟು, ನಿಮ್ಮ ಅಡ್ರೆಸ್ ಸಂಪೂರ್ಣ ಹಾಕಬೇಕು. ನೆಕ್ಸ್ಟ್ ಬಂದು ಯೂನಿವರ್ಸಿಟಿ ನೇಮ್ ಅಂತ ಕೇಳುತ್ತೆ. ಇಲ್ಲಿ ಸೆಕೆಂಡ್ PUC ಅವರು, ಫಸ್ಟ್ PUC ಅವರು DPUE ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಅಂತ ಬರುತ್ತೆ, ಆ ರೀತಿ ಹಾಕಿ. ನಂತರ ನಿಮ್ಮದು ಕಾಲೇಜ್ ಇರ್ತಕ್ಕಂಥ ಜಿಲ್ಲೆ ಯಾವುದು, ಕಾಲೇಜ್ ಇರ್ತಕ್ಕಂಥ ತಾಲೂಕು ಯಾವುದು, ಹಾಗೆಯೇ ನಿಮ್ಮ ತಾಲೂಕಿನಲ್ಲಿ ಬರ್ತಕ್ಕಂಥ ಕಾಲೇಜ್ಗಳ ಲಿಸ್ಟ್ ಬರುತ್ತೆ, ಅಲ್ಲಿ ನಿಮ್ಮ ಕಾಲೇಜ್ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇನ್ಸ್ಟಿಟ್ಯೂಷನ್ ಅಡ್ರೆಸ್ ಅಂತ ಬರುತ್ತೆ, ನಿಮ್ಮ ಕಾಲೇಜ್ ಇರ್ತಕ್ಕಂಥ ಅಡ್ರೆಸ್ಸನ್ನು ಹಾಕಬೇಕು. ನಂತರ ಕೆಳಗಡೆ ಬಂದು ಕೋರ್ಸ್ ನೇಮ್ ಅಂತ ಕೇಳುತ್ತೆ, ನಾನು PUC ಅಂತ ಹಾಕ್ತಿದ್ದೀನಿ. ನಂತರ ಕೋರ್ಸ್ ಇಯರ್ ಅಂತ ಬರುತ್ತೆ, ಇಲ್ಲಿ ಫಸ್ಟ್ ಇಯರ್ ಅಂತ ಸೆಲೆಕ್ಟ್ ಮಾಡ್ಕೋತಿದ್ದೀನಿ, PUC ಫಸ್ಟ್ ಇಯರ್ ಅಂತ. ಹಾಗೆಯೇ ಫೀಸ್ ಬಂದು 0 ಅಂತ ಬರಬೇಕು. ನಂತರ ಸ್ನೇಹಿತರೆ ಕೆಳಗಡೆ ಬಂದು ವೆರಿ ಇಂಪಾರ್ಟೆಂಟಾಗಿ ಟ್ರಾವೆಲ್ ರೂಟ್ ಡೀಟೇಲ್ಸ್ ಅಂತ ಬರುತ್ತೆ, ಇಲ್ಲಿ ಸೆಲೆಕ್ಟ್ ದ ಸೋರ್ಸ್ ರೂಟ್ ಡಿಸ್ಟಿಕ್ ಅಂತ ಬರುತ್ತೆ. ನೀವು ಓಡಾಡ್ತಕ್ಕಂಥದ್ದು ಯಾವ ಡಿಸ್ಟಿಕ್ ಒಳಪಟ್ಟಿದ್ದು ಅಂತ ಕೇಳುತ್ತೆ, ಈ ಲಿಸ್ಟಿಂದ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ದ ತಾಲೂಕು ಅಂತ ಬರುತ್ತೆ, ಈ ಲಿಸ್ಟಿಂದ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಲಿಸ್ಟಿಂದ ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ರೀತಿ ಈ ಲಿಸ್ಟಿಂದ ನಿಮ್ಮ ಗ್ರಾಮ ಅಷ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ನಿಯರೆಸ್ಟ್ ಬೋರ್ಡಿಂಗ್ ಪಾಯಿಂಟ್ ಅಂತ ಬರುತ್ತೆ, ಇದು ನೀವು ಉಳ್ಕೊಳ್ತಕ್ಕಂಥ ಸ್ಥಳ. ಈ ಲಿಸ್ಟಲ್ಲಿ ನಿಮ್ಮ ಹೆಸರಿಲ್ಲ ಅಂದರೆ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಊರಿನ ಹೆಸರನ್ನ ಟೈಪ್ ಮಾಡಿ. ತದನಂತರ ಸ್ನೇಹಿತರೆ ಹಾಗೆಯೇ ನಿಯರೆಸ್ಟ್ ಡ್ರಾಪಿಂಗ್ ಪಾಯಿಂಟು, ನಿಮ್ಮ ಕಾಲೇಜು ಎಲ್ಲಿದೆ ಆ ಡ್ರಾಪಿಂಗ್ ಪಾಯಿಂಟ್ನ ಈ ಲಿಸ್ಟಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ವೇಳೆ ಅಲ್ಲಿ ನಿಮ್ಮ ಕಾಲೇಜಿನ ಊರಿಲ್ಲ ಅಂದರೆ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಎಂಟರ್ ದ ಡ್ರಾಪಿಂಗ್ ಪಾಯಿಂಟಿಗೆ ಬಂದು ನಿಮ್ಮ ಕಾಲೇಜ್ ಇರ್ತಕ್ಕಂಥದ್ದನ್ನ ಮ್ಯಾನುವಲಾಗಿ ಬರೀಬೇಕಾಗ್ತದೆ. ನನ್ನ ಲಿಸ್ಟಲ್ಲಿ ಈಗ ನಮ್ಮ ಕಾಲೇಜ್ ಇರ್ತಕ್ಕಂಥದ್ದು ಲೀಸ್ಟು ತೋರಿಸ್ತಾ ಇದೆ, ಆ ಒಂದು ಪಟ್ಟಣ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ VA1 ಅಂತ ಇದೆ ನೋಡಿ, ಇಲ್ಲಿ ಬಂದು ಯಾವ ಮಾರ್ಗವಾಗಿ ನೀವು ಸಂಚಾರ ಮಾಡ್ತೀರಾ, ಕಾಲೇಜ್ಗೆ ಮನೆಗೆ ಹೋಗ್ತೀರಾ ಅಂತ ಬರುತ್ತೆ. ಆ ಲೀಸ್ಟಲ್ಲಿ ಇದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೂ ಕೂಡ ಅದನ್ನು ಅದರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ದ VA1 ಅಂತ ಇದೆ ನೋಡಿ, ಅಲ್ಲಿ ಬಂದು ನೀವು ಯಾವ ರೂಟಲ್ಲಿ ಕಾಲೇಜ್ಗೆ ಹೋಗ್ತೀರಾ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ, ಟೈಪ್ ಮಾಡಬೇಕಾಗುತ್ತೆ. ನಂತರ ಸೆಲೆಕ್ಟ್ ದ ಡಿವಿಷನ್ ಅಂತ ಕೆಳಗಡೆ ಬಂದು ನಿಮ್ಮ ಬಸ್ಸು ಯಾವ ಡಿಪೋ ಮತ್ತು ಯಾವ ಡಿಸ್ಟಿಕ್ ವ್ಯಾಪ್ತಿಗೆ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕೌಂಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದು ಕಾಣ್ತಾರ ಕ್ಯಾಪ್ಸನ್ನು ಹಾಕಿ ನೀವಿಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಈ ರೀತಿ ಪಾಪ ಬರುತ್ತೆ. ಒಂದು ಸರಿ ಫಿಲಪ್ ಮಾಡಿದ ಮತ್ತೆ ಎಡಿಟ್ ಮಾಡೋಕ್ಕಾಗಲ್ಲ, ಜಾಗ್ರತೆಯಿಂದ ಸಬ್ಮಿಟ್ ಮಾಡಿ ಅಂತ ಎಲ್ಲ ಒಂದು ಸರಿ ನೋಡ್ಕೊಂಡು ಕರೆಕ್ಟಾಗಿದೆ ಅಂತ ಸಬ್ಮಿಟ್ ಮಾಡಿ. ನಂತರ ಸ್ನೇಹಿತರೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿಯಾದಂಥ ಒಂದು ಪ್ರಿವ್ಯೂ ಓಪನ್ ಆಗ್ತದೆ. ನೀವು ಫಿಲ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದೆ ಅಂತ ನೋಡಿಕೊಂಡು ಕೆಳಗಡೆ ಬಂದು ಅಟ್ಯಾಚ್ ಸರ್ ಅಂತ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕಂಥ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಸ್ಟೂಡೆಂಟ್ ಬಸ್ ಪಾಸ್ ಡಿಕ್ಲರೇಷನ್ನು, ಹಾಗೆಯೇ ಫೀಸ್ ರೆಸಿಪ್ಟು, ಆಧಾರ್ ಕಾರ್ಡ್ 3 ಇರಬೇಕು. ಮೊದಲಿಗೆ ಅಲ್ಲಿ ಸ್ಟೂಡೆಂಟ್ ಬಸ್ ಪಾಸ್ ಡಿಕ್ಲರೇಷನ್ ಅಂತ ಇದೆ ನೋಡಿ, ನಿಮ್ಮ ಕಾಲೇಜಿನಿಂದ ನೀವು ಸೀಲ್ ಆ್ಯಂಡ್ ಸಿಗ್ನೇಚರ್ ಮಾಡಿಸ್ಕೊಂಬಂದಿರ್ತಾರಲ್ಲ ಆ ಒಂದು ಫಾರ್ಮ್ನ ಇಲ್ಲಿ 500 KBಗಿಂತ ಒಳಗಡೆ ನೀವು ಸ್ಕ್ಯಾನ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗೆಯೇ ಕೆಳಗಡೆ ಬಂದು ಫೀಸ್ ರೆಸಿಪ್ಟನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಸ್ನೇಹಿತರೆ ಮತ್ತೆ ಬಂದು ಪ್ರೂಫ್ ಆಫ್ ರೆಸಿಡೆನ್ಷಿಯಲ್ ಅಡ್ರೆಸ್ ಅಂತ ಇದೆ ನೋಡಿ, ಅಲ್ಲಿಗೆ ಸೆಲೆಕ್ಟ್ ಮಾಡಿಕೊಂಡು ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದು ನಿಮ್ಮ ವಾಸಸ್ಥಳದ ಪ್ರೂಫ್ ಆಗಿರುತ್ತೆ. ತದನಂತರ ಕೆಳಗಡೆ ಬಂದು ಸೇವ್ ಆ್ಯಂಡ್ ಅನೆಕ್ಸರ್ ಅಂತ ಕ್ಲಿಕ್ ಮಾಡಿ. ನಂತರ ಸ್ನೇಹಿತರೆ ನೆಕ್ಸ್ಟ್ ಪೇಜಲ್ಲಿ ಮತ್ತೆ ಒಂದು ಪ್ರಿವ್ಯೂ ಬರುತ್ತೆ. ನೀವು ಸಿಂಪಲಾಗಿ ಕೆಳಗಡೆ ಬಂದು ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಇದೆ ನೋಡಿ, ಆ ಒಂದು ಬಟನ್ನ ಕ್ಲಿಕ್ ಮಾಡಿ. ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿತ್ತು ಅಂದರೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಅಂತ ಒಂದು ಸಕಲ ಅಕ್ಲಾಜ್ಮೆಂಟು ಸ್ವೀಕೃತಿ ಪತ್ರ ಕೂಡ ಒಂದು ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ನೀವು ಇಲ್ಲಿ ಕೆಳಗಡೆ ಬಂದು PDF ಅಂತ ಕ್ಲಿಕ್ ಮಾಡಿಕೊಂಡು ಈ ಒಂದು ಫಾರ್ಮೇಟನ್ನು ನೀವು ಡೌನ್ಲೋಡ್ ಅಥವಾ ಪ್ರಿಂಟ್ನ ತಗೋಬೇಕಾಗ್ತದೆ. ನೀವು ಬಸ್ ಪಾಸ್ ತೊಗೊಳ್ಳೋಕ್ಕೆ ನಿಮ್ಮ ತಾಲೂಕಿನ ಯಾವ ಕೌಂಟರ್ ಇದೆ ಆ ಕೌಂಟ್ರಿಗೆ ಹೋಗಿ ಈ ಒಂದು ಅಕ್ಲಾಜ್ಮೆಂಟ್ನ ಕೊಟ್ಟು ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸು ಮತ್ತು ಸ್ಕೂಲ್ ಡಿಕ್ಲರೇಷನ್ ಫಾರ್ಮು, ಫೀಸ್ ರೆಸಿಪ್ಟು ಇಷ್ಟನ್ನು ತೊಗೊಂಡೋಗಿ ಕೊಟ್ಟು ನಿಮ್ಮ PVC ಬಸ್ ಪಾಸ್ನ ನೀವು ಪಡ್ಕೋಬೋದಾಗಿರ್ತದೆ ಯಾವುದೇ ಹಣ ಕಟ್ತಂಗೆ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.